ಜಗಳೂರು ಪಟ್ಟಣ ಪಂಚಾಯತಿ ವತಿಯಿಂದ ಶಾಲಾ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು. ಒಣ ಕಸ, ಹಸಿ ಕಸ ಬೇರ್ಪಡಿಸುವುದು ಹೇಗೆ ಎಂಬುದನ್ನು, ಸ್ವಚ್ಛತೆ ಮತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಅರಿವು ಮೂಡಿಸಲಾಯಿತು. 18 ವಾರ್ಡ್ಗಳಿರೋದ್ರಿಂದ ನಾವು 18 ವಾರ್ಡ್ಗಳಿಗೆ 4 ವಾಹನಗಳಿದಾವೆ. ಹೌದಾ? ಇದು ನಾವು ಪ್ರತಿನಿತ್ಯ ಮನೆಗೆ ಹೋಗಿ ಹಸಿ ಕಸ ಮತ್ತು ಒಣ ಕಸಗಳನ್ನು ವಿಭಜನೆ ಮಾಡಿರ್ತಕ್ಕಂಥ ಕಸಗಳನ್ನು ವಿಲೇವಾರಿ ಪಡ್ಕೊಂಡು ನಮ್ಮವರು ಸಿಬ್ಬಂದಿಗಳು ಬರ್ತಾರೆ. ಅದರಲ್ಲಿ ನಮ್ಮ ಡ್ರೈವರ್ ಇರ್ತಾರೆ, ಒಬ್ಬರು ಲೋಡರ್ ಸಿಬ್ಬಂದಿಗಳು ಇರ್ತಾರೆ. ಅವರು ಹ್ಯಾಂಡ್ ಗ್ಲೌಸು, ಮಾಸ್ಕ್ ಹಾಕೊಂಡು ಲೇಬರ್ಸ್ಗಳು ಹಿಂದ್ಗಡೆ ಗಾಡಿಯಲ್ಲಿದ್ದು ಹಸಿ ಕಸ ಒಣ ಕಸವನ್ನು ಡಿವೈಡ್ ಮಾಡಿ ತೆಗೆದುಕೊಳ್ತಂತ ಕೆಲಸ ಮಾಡ್ತಾರೆ. ಡ್ರೈವರ್ಗಳು ಏರಿಯಾ ವೈಸು ಅವರಿಗೆ ಅವರು ಸುರಕ್ಷಿತವಾಗಿ ವಾಹನವನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗಿ ಆ ಏರಿಯಾದಲ್ಲಿ ಅವ್ರ ಲೇಬರಿಗೆ ತೊಂದರೆ ಆಗದಿದ್ದಂಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಂಗೆ ಅವರು ಅವ್ರ ಮನೆಗಳಿಂದ ನೀಡ್ತಕ್ಕಂಥ ಹಸಿ ಕಸ ಒಣ ಕಸವನ್ನು ಅವರು ತೆಗೆದುಕೊಂಡು ಈ ಗಾಡಿಯಲ್ಲಿ ಸಂಗ್ರಹ ಮಾಡ್ಕೊಂಡು ಬರ್ತಾರೆ. ಆದರೆ ನಮಗೇನು ಆಗುತ್ತೆ, ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ತಂದೆ ತಾಯಿಗಳು ಅಥವಾ ನಿಮಗೆ ಸಂಬಂಧಿಗಳು ಇರ್ಬೋದು ಅಥವಾ ಮತ್ತೊಬ್ಬರು ಇರ್ಬೋದು, ನಮಗೆ ಉಂಟಾಗ್ತಕ್ಕಂಥ ಉಲ್ಬಣ ಆಗ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಹಾನಗರ ಪಾಲಿಕೆಗಳಿರ್ಬೋದು, ನಗರ ಪಾಲಿಕೆಗಳಿರ್ಬೋದು, ಒಂದೇ ಸಮಸ್ಯೆ ಉಂಟಾಗೋದು. ಕಸವನ್ನು ಡಿವೈಡ್ ಮಾಡಿಕೊಡ್ರಿ ಅಂದರೆ ಯಾರೂ ಡಿವೈಡ್ ಮಾಡ್ಕೊಡಲ್ಲ. ಹೌದಾ? ಯಾಕಂದ್ರೆ ಅವ್ರ ಹತ್ರ ಯಾವುದೇ ರೀತಿ ಶುಲ್ಕನೂ ಕೇಳಕ್ಕೆ ಕೊಟ್ಟರೆ ಅಂತಾನೂ ಹೇಳಕ್ ಹೋಗಲ್ಲ. ಕೆಲವರು ಶುಲ್ಕ ಕೊಡಬೇಕಾಗಂತ ಹೇಳ್ಬಿಟ್ಟು ಕಸನ ರೋಡಿಗೆ ಹಾಕ್ತಾರೆ, ಚರಂಡಿ ಹಾಕ್ತಾರೆ. ದಯವಿಟ್ಟು ಅದನ್ನು ಕೂಡ ನೀವು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಾಧಿಕಾರಿಗಳು ಕೆಲವೊಂದು ಏರಿಯಾಗಳಿಗೆ, ವಾರ್ಡ್ಗಳಿಗೆ, ಬಡಾವಣೆಗಳಿಗೂ ಭೇಟಿ ಮಾಡಿ ನಮಗೆ ಅಟ್ಲೀಸ್ಟ್ ನೀವು ಕಸಗಳನ್ನು ಡಿವೈಡ್ ಮಾಡಿಕೊಡ್ರಿ. ಹಸಿ ಕಸ ಒಣ ಕಸ ಡಿವೈಡ್ ಮಾಡಿಕೊಡ್ರಿ. ನೀವು ಡಿವೈಡ್ ಮಾಡ್ಕೊಡೋದ್ರಿಂದ ಆ ಕಸವನ್ನು ಸಂಗ್ರಹಿಸಿ ತಗೊಂಡು ಹೋಗೋದಕ್ಕೆ ನಮ್ಮ ಸಿಬ್ಬಂದಿ ನಮಗೆ ಸಹಕಾರಿಯಾಗುತ್ತೆ. ಯಾಕಂದರೆ ಒಂದು ಟಾಟೆ ಹಸಿ ಕನಿಷ್ಠ 2 ರಿಂದ 3 ವಾರ್ಡಿಗೆ ಹೋಗುತ್ತೆ. ಹೌದಾ? 2 ರಿಂದ 3 ವಾರ್ಡ್ಗಳಲ್ಲಿ ಎಷ್ಟು ಬಡಾವಣೆ ಬರ್ತವೆ, ಎಷ್ಟು ಮನೆಗಳು ಬರ್ತವೆ. ಒಂದೊಂದು ಮನೆಯಲ್ಲಿ 1/4 kg ಹಸಿ ಕಸ, 1 kg ಒಣ ಕಸ ಅಂದ್ರೆ ಎಷ್ಟು ಕಸ ಆಗುತ್ತೆ. ಒಂದು ದಿನಕ್ಕೆ ನಮ್ಮ ಟಾಟೆ ಹಸಿ ಎಷ್ಟಪ್ಪ 3 ಲೋಡ್ ಹೊಡಿತೆ. ಒಂದು ಟಾಟೆ ಹಸಿ 3 ರಿಂದ 4 ಲೋಡ್ ಹೊಡಿತು. 4 16 ಲೋಡು, 14 ಲೋಡ್ ಕಸನ 6 ರಿಂದ 7 ಜನನ ಇಲ್ಲಿ ತಂದ್ಬಿಟ್ಟು ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡೋಕ್ಕಾಗುತ್ತಾ? ಅದು ನಮ್ಮ ಕೈ ಸಾಧ್ಯವಾದ ಕೆಲಸನ. ಅದಕ್ಕೆ ನಾವು ಅದ್ರ ಜೊತೆ ಏನು ಹೇಳ್ತಾ ಇದೀವಿ, ಆಮೇಲೆ ನಾವು ಕೊಡಬೇಕಾದ್ರೆ ಹಸಿ ಕಸ ಒಣ ಕಸದ ಜೊತೆಗೆ ಪ್ಲಾಸ್ಟಿಕ್ನು ಕೂಡ ಯಾವ ಇದ್ರೆ ಅವನು ಕೂಡ ಬೇರೆ ಮಾಡಿ ಕಲೆಕ್ಟ್ ಮಾಡಿಕೊಡ್ರಿ. ನಮಗೇನಿಲ್ಲ, ನೀವು ಡಿವೈಡ್ ಮಾಡಿಕೊಡ್ರಿ. ನೀವು ಶುಲ್ಕ ಕೊಡಬೇಕಂತ ನಾವು ಕೇಳ್ತಿಲ್ಲ, ಡಿವೈಡ್ ಮಾಡಿಕೊಡ್ರಿ ಅಂತ ಹೇಳ್ತೀವಿ. ಆದರೂ ನಮಗೆ ಪ್ರಜ್ಞಾವಂತ ಜನ ಒಂದಿಷ್ಟು ಕೊಡ್ತಾರೆ. ಇನ್ನೊಂದು ಕೆಲವೊಂದಿಷ್ಟು ವಾರ್ಡ್ಗಳು, ಬಡಾವಣೆಗಳಲ್ಲಿ ನಮಗೆ ಕಸವನ್ನು ದಿನ ಕೂಡ ಪ್ರತಿನಿತ್ಯ ನಮ್ಮ ಸಿಬ್ಬಂದಿಗಳು, ನಾವು ಕೆಲವೊಂದು ಟೈಮ್ ನಮ್ಮ ಮುಖ್ಯಾಧಿಕಾರಿಗಳು ಕೂಡ ಹೋಗ್ಬಿಟ್ಟು ನಾವು ಜನರ ಹತ್ರ ಜಗಾಡಿರುವಂಥ ಸಂದರ್ಭಗಳು ಇದ್ದಾವೆ. ನಮಗೆ ಕಸ ಡಿವೈಡ್ ಮಾಡಿಕೊಟ್ರೆ ಈ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ. ಆಯ್ತಾ? ಈ ರೀತಿ ಇದು ಪಟ್ಟಣದಲ್ಲಿ ನಮಗೆ ದಿನನಿತ್ಯ ನಡೀತಕ್ಕಂಥ ಸಮಸ್ಯೆ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಯಥಾಸ್ಥಿತಿ ನಮ್ಮ ಸಿಬ್ಬಂದಿಗಳು ಈ ವೆಹಿಕಲ್ ಹತ್ರ ಬಂದಾಗ ಇದು ವೇಯ್ ಬಿಡಿದೆ. ಹೌದಾ? ಎಲ್ಲ ಕಡೆ ನೋಡಿರ್ತೀರ.